ಸರ್ ಎಸ್ ಕ್ರಾಸ್ ನೋಡ್ತಿದ್ರೆ ಡೀಸೆಲ್ ವರ್ಜನ್ ಇದೆ ನನ್ನ ಹತ್ರ. ಮೈಲೇಜ್ ಇರೋರಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಗಾಡಿ, ಫ್ಯಾಮಿಲಿ ಯೂಸ್ಗೆ. ಇದು 2018 ಮಾಡಲ್ ಇದೆ. ಇದು ಟಾಪ್ ಎಂಡ್ ವರ್ಜನ್, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಫೈನಲ್ ರೇಟ್ 6,500 ಮಾಡ್ಕೊಡ್ತೀನಿ ಸರ್. ಸರ್ ಇದು 2016 ಮಾಡಲ್, ಸೆಕೆಂಡ್ ಓನರ್. ಇದು ಡೆಲ್ಟಾ ಮಿಡ್ ವರ್ಷನ್. ಇದು ಆಫ್ಟರ್ ಮಾರ್ಕೆಟಿಂಗ್ ಮ್ಯಾಗ್ವಿಲ್ ಎಲ್ಲ ಇದೆ ಗಾಡಿಲಿ. ಇದು ಬಂದು ಸರ್ ಫೈನಲ್ 5,500 ಕೊಡ್ತೀನಿ ಸರ್. ಡೀಸೆಲ್ ವರ್ಜನ್ ಈ ರೇಟಿಗೆ ಯಾರು ಕೊಡೋಲ್ಲ 16 ಮಾಡಲು. ಸಿಯಾಜ್ ಡೀಸೆಲ್ ನೋಡ್ತಿದ್ರೆ ಇದು ZA ಟಾಪ್ ಎಂಡ್ ಗಾಡಿ ಇದೆ ನನ್ನ ಹತ್ರ, ಸಿಂಗಲ್ ಓನರ್ ಗಾಡಿ. ಇದರಲ್ಲಿ ನಿಮಗೆ ಫ್ರೆಂಡ್ಸ್ ಫೈನಲ್ ರೇಟು ನಾನು 5,70,000 ಫೈನಲ್ ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ, 16ನೇ ಮಾಡಲು, ZA ಟಾಪ್ ಎಂಡು. ಇದರಲ್ಲಿ ನೀವು ಪೆಟ್ರೋಲ್ ನೋಡ್ತಿದ್ರೆ ನನ್ನ ಹತ್ರ ಆಟೋಮೆಟಿಕ್ ಗಾಡಿ ಇದೆ, 2014 ಮಾಡಲ್ ಇದೆ. ಅದು ಸಿಂಗಲ್ ಓನರ್ ಗಾಡಿ. ಫೈನಲ್ ರೇಟ್ 4,70,000 ಕೊಡ್ತೀನಿ. 2014 ಮಾಡಲ್ ಶಿಫ್ಟ್ ಇದೆ, ಡೀಸೆಲ್ ವೆಹಿಕಲ್, ಡಿಮ್ಯಾಂಡ್ ಇದೆ ಗಾಡಿ. ಇದು 14 ಮಾಡಲ್, ಸೆಕೆಂಡ್ ಓನರ್. ಫೈನಲ್ ರೇಟ್ 4,50,000 ಕೊಡ್ತೀನಿ. ಇದರಲ್ಲಿ ನೋಡ್ತಿದ್ರೆ ಡೀಸೆಲ್ ಒಂದಿದೆ, ಪೆಟ್ರೋಲ್ ಗಾಡಿ ಒಂದಿದೆ. ಇದು 2014 ಮಾಡಲ್, ಸಿಂಗಲ್ ಓನರ್ ಗಾಡಿ. ನಿಮಗೆ ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ, 93,000 ಜೆನ್ಯೂನ್ ರನ್ನಿಂಗ್ ಇದೆ. ಇದು ಸರ್ ಫೈನಲ್ ರೇಟ್ 4,70,000 ಕೊಡ್ತೀನಿ ಸರ್. ಸರ್ ಇದು 2017 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಜೆನ್ಯೂನ್ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ, 50,000 ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್, ಅಪೋಲೋ ಟೈರ್ಸ್ ಇದೆ 4. ಆಫ್ಟರ್ ಮಾರ್ಕೆಟಿಂಗ್ ಮ್ಯಾಗ್ವಿಲ್ ಇದೆ. ಫೈನಲ್ ರೇಟು 4,90,000 ಕೊಡ್ತೀನಿ.